Hello students, welcome to Parivartan Physics. This video is very important for KCET 2024 aspirants as well as NEET aspirants, right? So, this video we are going to see in detail what KEA has given the big update this time, ಏನು changes ಮಾಡಿದ್ದಾರೆ, ಏನು update ಈಗ recently ಕೊಟ್ಟಿದ್ದಾರೆ. About that we are going to see, and this is going to be very important video for all the aspirants of KCET, NEET as well as NATA exams, right? ಸೊ ಈ ಈ ವಿಡಿಯೋನ ಡೀಟೇಲ್ ಆಗಿ ನೋಡ್ರಿ, ಯಾಕಂತಂದ್ರೆ ಏನ್ ರೀಸೆಂಟ್ ಅಪ್ಡೇಟ್ ನಮಗೆ ಕೆಎದಿಂದ ಬಂದದ ಅದ್ರ ಬಗ್ಗೆ ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ಡೀಟೇಲ್ ಆಗಿ ನಾವು ತಿಳ್ಕೊಳ್ತೀವಿ. ಸೊ ವಾಚ್ ದಿಸ್ ವಿಡಿಯೋ ಅಪ್ ಟಿಲ್ ದ ಎಂಡ್ ಕಂಪ್ಲೀಟ್ಲಿ ಸೊ ದಟ್ ಯು ವಿಲ್ ಗೆಟ್ ಅ ಕ್ಲಿಯರ್ ಐಡಿಯಾ ಬಿಫೋರ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಫಾರ್ಮ್. Okay, well, we'll see in detail about that. Okay, what is the important thing? See, we already know online application of KCET 2024 is going to start from 10th January. ಅಂದ್ರೆ ನಾಳೆಯಿಂದ ಸ್ಟಾರ್ಟ್ ಆಗ್ತದ್ರಿ. ಸೊ 10th to 15 ಅಂತ ಅವ್ರು ಹೇಳಿದ್ದಾರೆ. ಸೊ ಯಾವಾಗೂ ನಮಗೆ ಸ್ಟಾರ್ಟ್ ಆಗ್ಬೋದು, ಪ್ರೊಬಾಬ್ಲಿ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಸೆಕೆಂಡ್ ಥಿಂಗ್ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕೆಇ ಏನದ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಈಸ್ ಇಂಟ್ರೊಡ್ಯೂಸಿಂಗ್ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸಿಇಟಿ, ನೀಟ್, BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್, BPO, BPT ಮತ್ತು ಲ್ಯಾಟರಲ್ ಎಂಟ್ರಿ ಫಾರ್ ನರ್ಸಿಂಗ್ ಕೋರ್ಸಸ್. ಇವು ಅಷ್ಟು ಕೋರ್ಸಸ್ಗೆ ಒಂದೇ ಒಂದು ಕಾಮನ್ ಅಪ್ಲಿಕೇಶನ್ ನಮ್ಗೆ ಈ ಸರಿ ಆಗೋದ್ರಿ, ರೈಟ್? ಇದು ಮೊದಲು ಯಾವ ತರ ಇತ್ತು, ಈಗ ಏನ್ ಚೇಂಜಸ್ ಆಗೋದೈತಿ ಅದನ್ನ ನಿಮಗೆ ನೆಕ್ಸ್ಟ್ ಸ್ಲೈಡ್ ಒಳಗೆ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಈಗ ಎಷ್ಟೇ ತಿಳ್ಕೊಳ್ರಿ, ಫಾರ್ ಆಲ್ ದೀಸ್ ಎಕ್ಸಾಮ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಒನ್ ಕಾಮನ್ ಅಪ್ಲಿಕೇಶನ್ ಫ್ರಮ್ ಕೆಇ, ರೈಟ್? ಒಂದೇ ಕಾಮನ್ ಅಪ್ಲಿಕೇಶನ್ ಬರೋದ್ರಿ. ದಟ್ ಈಸ್ ದ ಮೇನ್ ಸಬ್ಜೆಕ್ಟ್ ಆಫ್ ದಿಸ್ ವಿಡಿಯೋ ಆಸ್ ಮೇನ್ ಸಬ್ಜೆಕ್ಟ್ ಆಫ್ ದಿಸ್ ಅಪ್ಡೇಟ್. ಓಕೆ, ನೆಕ್ಸ್ಟ್ ನೋಡ್ರಿ. ಸೊ ಮೊದಲು ಏನಾಗ್ತಿತ್ತ ಮತ್ತೆ ಈ ಸರಿ ಏನ್ ಚೇಂಜಸ್ ಆಗೋದ ನೋಡ್ರಿ ದಿಸ್ ಟೈಮ್. ಫಸ್ಟ್ ನಮಗೆ ಪ್ರೊಸೀಜರ್ ಯಾವ ತರ ಇರ್ತೈತ್ರಿ, KCET ಕೆಇ ಅವ್ರು ಏನ್ ನಡೆಸ್ತಿದ್ರಲ್ಲ, ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಿದ್ರೆ, ಅದಾಗಿದ್ದ ಕೂಡಲೇ ಎಕ್ಸಾಮ್ ಆಗ್ತೈತೆ. ಎಕ್ಸಾಮ್ ಆಗಿದ್ದ ಕೂಡಲೇ ಕೆಇದವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊತಿದ್ರು ರಿಸಲ್ಟ್ಸ್ ಬಂದ್ಮೇಲೆ. ಎಕ್ಸಾಮ್ ಆಗಿದ್ಮೇಲೆ ನಿಮ್ KCET ರಿಸಲ್ಟ್ ಬರ್ತಿತ್ತು. KCET ರಿಸಲ್ಟ್ ಬಂದ್ಮೇಲೆ ಏನ್ ಮಾಡ್ತಿದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂತಿದ್ರೆ, ಅಂದ್ರೆ ನಿಮ್ದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವ್ರು ಚೆಕ್ ಮಾಡ್ತಿದ್ರೆ. ಅದಾಗಿದ್ಮೇಲೆ ಕೌನ್ಸಿಲಿಂಗ್ ನಡೆಸ್ತಿದ್ರಿ, ಸೀಟ್ ಅಲಾಟ್ಮೆಂಟ್ ಎಲ್ಲ ಆಗ್ತೈತೆ. ಸೊ ದಿಸ್ ವಾಸ್ ದ ಪ್ರೊಸೀಜರ್ ಆಫ್ ಕೆಇ ಎವ್ರಿ ಇಯರ್, ಇಲ್ಲಿವರೆಗೂ ನಡ್ಕೊಂಡು ಬಂದಂತದ್ರಿ. ಇನ್ನು ನೀಟ್ದು ಏನಾಗ್ತೈತ್ರಿ, ಪ್ರತಿ ವರ್ಷ ನೀಟ್ NT ಆದವ್ರು ನಡೆಸ್ತಾರೆ. NT ಆದವರು ಸಪರೇಟ್ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ. ಅಂದ್ರೆ ನೀವು KCET ಬರಿಬೇಕಾದ್ರೆ ಕೆಇ ಆದವ್ರು ಏನ್ ಕೆಇ ವೆಬ್ಸೈಟ್ ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ ಆ ಅಪ್ಲಿಕೇಶನ್ ತುಂಬಬೇಕು. ನೀಟ್ ಬರಿಬೇಕಾದ್ರೆ NT ಆದವ್ರು ಏನ್ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ NTA ವೆಬ್ಸೈಟ್ ನಲ್ಲಿ ಆ ಅಪ್ಲಿಕೇಶನ್ ಫಾರ್ಮ್ ನೀವು ತುಂಬಬೇಕು. ಇದು ಸರಿ ಕೂಡ ಫಾರ್ KCET ಯು ಹ್ಯಾವ್ ಟು fill up the KCET online application. For NEET you have to fill up the NEET application through NTA website only. ಇವು ಎರಡಂತೂ ಕಂಪಲ್ಸರಿ ಮ್ಯಾಂಡೇಟರಿ ಸ್ಟೆಪ್ಸ್ ರೀ ಇವೆರಡು ಎಕ್ಸಾಮ್ಸ್ ಬರಲಿಕ್ಕೆ. ಓಕೆ, ಇನ್ ನೆಕ್ಸ್ಟ್ ಚೇಂಜಸ್ ಏನಾಗಿತ್ತು ನೋಡ್ರಿ. ಈಗ ನೀಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ಮೇಲೆ ನೆಕ್ಸ್ಟ್ ನಿಮ್ಗೆ ನೀಟ್ ಎಕ್ಸಾಮ್ ಇರ್ತಿತ್ತು. ನೀಟ್ ಎಕ್ಸಾಮ್ ಆಗಿದ್ಮೇಲೆ ಏನಾಗ್ತಿದ್ರಿ, ನಿಮ್ದು ಎಕ್ಸಾಮ್ ರಿಸಲ್ಟ್ ಬಂದ್ಮೇಲೆ, ನೀಟ್ ರಿಸಲ್ಟ್ ರ್ಯಾಂಕಿಂಗ್ ಎಲ್ಲ ಬಂದ್ಮೇಲೆ ನಿಮಗೂ ಕೆಇ ಅದವರು ಮತ್ತೊಂದು ವಿಂಡೋ ಓಪನ್ ಮಾಡ್ತಿದ್ರಿ, ಮತ್ತೊಂದು ನಿಮಗೆ ಲಿಂಕ್ ಕೊಡ್ತಿದ್ರೆ. ಅವಾಗ ನೀವು ಕೆಇ ವೆಬ್ಸೈಟ್ ನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗ್ತೈತ್ರಿ ಫಾರ್ ನೀಟ್ ಕೌನ್ಸಿಲಿಂಗ್ ಅಂತೇಳಿ, ರೈಟ್? ಅಂದ್ರೆ ಇಲ್ಲಿ ನೋಡ್ರಿ, ಈ ಕೆಇ ಥ್ರೂ ನಮ್ಗೆ ಇಲ್ಲಿ ಏನ್ ನಮ್ಗೆ ಕೌನ್ಸಿಲಿಂಗ್ ಆಗ್ತೈತಲ್ಲ, ಇದು ಫಾರ್ ಇಂಜಿನಿಯರಿಂಗ್ ಅಂಡ್ ಅದರ್ ಕೋರ್ಸಸ್, ರೈಟ್? ಮೆಡಿಕಲ್ ಸೀಟ್ಸ್ ಸಲುವಾಗಿ, ಅಂದ್ರೆ MBBS, BMS, BHMS ಇವೇನ್ ನಮಗೆ ಆಯುಷ್ ಕೋರ್ಸಸ್ ಏನದಾವಲ್ಲ ಮತ್ತು ಮೆಡಿಕಲ್ ಸೀಟ್ಸ್ ಏನದಾವಲ್ಲ ಅದ್ರ ಸಲುವಾಗಿ ಕೆಇದವ್ರನ್ನ ಕೌನ್ಸಿಲಿಂಗ್ ನಡೆಸ್ತಾರ್ರಿ. ಟು ಗಿವ್ ಮೆಡಿಕಲ್ ಸೀಟ್ಸ್ ಆಲ್ಸೋ ಕೌನ್ಸಿಲಿಂಗ್ ನಮಗೆ ಕೆಇದವ್ರನ್ನ ನಡೆಸ್ತಾರೆ. ಸೊ ಆ ಕೌನ್ಸಿಲಿಂಗ್ ನೀವು ಅಟೆಂಡ್ ಆಗ್ಬೇಕಾದ್ರೆ, ನೀಟ್ ಅನ್ ಬರೆದು ನೀಟ್ ರಿಸಲ್ಟ್ ಬಂದಾದ್ಮೇಲೆ ಮೆಡಿಕಲ್ ಸೀಟ್ಸ್ ಕೌನ್ಸಿಲಿಂಗ್ ನೀವು ಅಟೆಂಡ್ ಆಗ್ಬೇಕಾದ್ರೆ ಈ ಅಪ್ಲಿಕೇಶನ್ ಫಾರ್ಮ್ ನೀವು ಪ್ರತಿ ವರ್ಷ ತುಂಬಬೇಕಾಗ್ತಿತ್ತು, ರೈಟ್? ಆಮೇಲೆ ಇಂಜಿನಿಯರಿಂಗ್ ಮತ್ತು ಅದರ್ ಕೋರ್ಸಸ್ಗೆ ಏನ್ ಕೌನ್ಸಿಲಿಂಗ್ ನೀವು ಅಟೆಂಡ್ ಆಗ್ಬೇಕತ್ತಲ್ಲ, ಅದು ಇಲ್ಲೇ ನೀವು KCET ಅಪ್ಲಿಕೇಶನ್ ಹಾಕಿರ್ತಿದ್ರಿ, ಅದ ಇದು ಕನ್ಸಿಡರ್ ಆಗ್ತಿತ್ತು. ಯಾವ್ದಕ್ಕೂ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಮತ್ತು ಅದರ್ ಎಕ್ಸಾಮ್ಸ್ ಅದರ್ ಕೋರ್ಸಸ್ ಕೌನ್ಸಿಲಿಂಗ್ ನಮಗೆ ಇದ ಅಪ್ಲಿಕೇಶನ್ ಯೂಸ್ ಆಗ್ತಿದ್ರಿ. ಬಟ್ ಮೆಡಿಕಲ್ ಸೀಟ್ಸ್ ಸಲುವಾಗಿ ಅಂತೇಳಿ ಪ್ರತಿ ವರ್ಷ ಕೆಇದಲ್ಲಿ ನೀವು ಮತ್ತೊಂದು ಅಪ್ಲಿಕೇಶನ್ ತುಂಬಬೇಕಾಗ್ತಿದ್ರಿ. ದಿಸ್ ವಾಸ್ ದ ಪ್ರೊಸೀಜರ್ ಟಿಲ್ ಲಾಸ್ಟ್ ಇಯರ್, ರೈಟ್? ಅದಾಗಿದ್ಮೇಲೆ ನಿಮಗೆ ಮೆಡಿಕಲ್ ಸೀಟ್ಸ್ ಗಳನ್ನ ಅಲಾಟ್ ಮಾಡ್ತಿದ್ರೆ ಥ್ರೂ ಕೆಇ ಅದವ್ರು ನಿಮಗೆ ಮೆಡಿಕಲ್ ಸೀಟ್ಸ್ ಅಲಾಟ್ ಮಾಡ್ತಿದ್ರಿ. ಸೊ ಈ ಸರಿ ನಮಗೆ ಮೇಜರ್ ಚೇಂಜಸ್ ಏನಪ್ಪಾ ಅಂತಂದ್ರೆ, ಬಿಗ್ ಚೇಂಜಸ್ ಏನಂತಂದ್ರೆ ನೋಡ್ರಿ, ಬಿಗ್ ಚೇಂಜಸ್ ಇಸ್ ದಟ್ ಇದೇನ್ ನಮಗೆ ಕೆಇ ಅಪ್ಲಿಕೇಶನ್ ಪ್ರತಿ ವರ್ಷ ನಾವು ಕೌನ್ಸಿಲಿಂಗ್, ಮೆಡಿಕಲ್ ಕೌನ್ಸಿಲಿಂಗ್ ಅಂತೇಳಿ ಕೆಇ ವೆಬ್ಸೈಟ್ ನಲ್ಲಿ ನೀಟ್ ರಿಸಲ್ಟ್ ಬಂದ್ಮೇಲೆ ನಾವು ಮತ್ತೊಂದು ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ, ಆನ್ಲೈನ್ ಅಪ್ಲಿಕೇಶನ್. ದಿಸ್ ಟೈಮ್ ಇಟ್ ಇಸ್ ನಾಟ್ ರೆಕ್ವೈರ್ಡ್. ಇದು ನಮಗೆ ಈ ಸರಿ ಅವಶ್ಯಕತೆ ಇಲ್ಲ. ಯಾಕ್ರಿ? ವೈ? ಬಿಕಾಸ್ ಇಲ್ಲಿ ಏನ್ ಕೆಇ ಅದು ನೀವು ಎಕ್ಸಾಮ್ ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿ ಹಾಕ್ತೀರಿ, this application itself is going to be considered for this step also. ಅಂದ್ರೆ ನಿಮ್ಮದು ಮೆಡಿಕಲ್ ಸೀಟ್ಸ್ ಅದ ಕೌನ್ಸಿಲಿಂಗ್ ಗೋಸ್ಕರ ಏನು ನೀವು ಒಂದು ಹೊಸ ಅಪ್ಲಿಕೇಶನ್ ಅಲ್ಲಿ ಹಾಕ್ಬೇಕಾಗ್ತದೆ, ಅದು ಈ ಸರಿ ಹಾಕೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಗೋಯಿಂಗ್ ಟು ಬಿ ದ ಕಾಮನ್ ಅಪ್ಲಿಕೇಶನ್ ಫಾರ್ KCET ಕೌನ್ಸಿಲಿಂಗ್ ಆಸ್ ವೆಲ್ ಆಸ್ ನೀಟ್ ಕೌನ್ಸಿಲಿಂಗ್. ಓಕೆ, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದ ಕೌನ್ಸಿಲಿಂಗ್ ಗೋಸ್ಕರ ನೀವು ಈ ಅಪ್ಲಿಕೇಶನ್ ಏನ್ ತುಂಬಿರ್ತಿರಲ್ಲ, ದಿಸ್ ಇಸ್ ಗೋಯಿಂಗ್ ಟು ಬಿ ದ ಕಾಮನ್ ಅಪ್ಲಿಕೇಶನ್
for you this year. So this is the major important update which has been done by KCET this time. Clear? Okay. ಏನು ಉಳಿಕಿದ್ದೆಲ್ಲ ನಮಗೆ ಪ್ರೊಸೆಸ್ ಸೇಮ್ ಇರೋದ್ರಿ. ನೋಡ್ರಿ ಇಲ್ಲಿ ನೀವು KCET ಇದೊಂದು ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೊಳ್ರಿ. ನೀವು KCET ಆನ್ಲೈನ್ ಅಪ್ಲಿಕೇಶನ್ ಹಾಕಿದಿರಿ ಅಂದ್ರೆ ಅದರ ಅರ್ಥ ನೀಟ್ ಎಕ್ಸಾಮ್ ಬರ್ಲಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬಾರ್ದು ಅಂತಲ್ಲ. You remember this? To write KCET exam, you have to fill this online application for KCET 2024. To write NEET exam, you have to fill this online application released by NTA for NEET 2024. So NEET ಬರ್ಲಿಕ್ಕೆ NTA ದ ಆನ್ಲೈನ್ ಅಪ್ಲಿಕೇಶನ್ ನೀವು ಹಾಕ್ಲೇಬೇಕು. KCET 2024 ಬರ್ಲಿಕ್ಕೆ KE ದ ಆನ್ಲೈನ್ ಅಪ್ಲಿಕೇಶನ್ ನೀವು ಹಾಕ್ಲೇಬೇಕು. ಒಂದೇ ರಿಡಕ್ಷನ್ ಏನಾಗಿತ್ತಪ್ಪ ಅಂತಂದ್ರೆ ಕೌನ್ಸಿಲಿಂಗ್ ಗೋಸ್ಕರ ನೀವು ಮತ್ತೊಂದು ಅಪ್ಲಿಕೇಶನ್ ಏನ್ ಹಾಕ್ಬೇಕಾಗ್ತಿತ್ತು, ಮೆಡಿಕಲ್ ಸೀಟ್ಸ್ ಅದ ಕೌನ್ಸಿಲಿಂಗ್ ಗೋಸ್ಕರ ನೀವು ಇನ್ನೊಂದು ಅಪ್ಲಿಕೇಶನ್ ಏನ್ ಹಾಕ್ಬೇಕಾಗ್ತೈತೆ ಅದು ಒಂದು ಸ್ಟೆಪ್ ಈ ಸರಿ ರೆಡ್ಯೂಸ್ ಆಗಿತ್ರಿ. ಅದನ್ನ ಡೈರೆಕ್ಟ್ಲಿ KE ಅಪ್ಲಿಕೇಶನ್ ಏನದ ಅದನ್ನ ಇಲ್ಲೇ ಅಪ್ಲಿಕೇಶನ್ ಫಾರ್ ಕೌನ್ಸಿಲಿಂಗ್ ಅಂತ ಕನ್ಸಿಡರ್ ಆಗ್ತದ್ರಿ. ದಟ್ ಇಸ್ ದ ಮೇಜರ್ ಚೇಂಜಸ್. ಓಕೆ, ಸೊ ದಟ್ ಇಸ್ ಆಲ್ ಅಬೌಟ್ ದಿಸ್. ನೆಕ್ಸ್ಟ್ ನೋಡ್ರಿ, ಸಿ ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್, ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮೋಡ್. ಅಂದ್ರೆ ಈಗ ಏನ್ ನಮಗೆ KCET 2024 ಆನ್ಲೈನ್ ಅಪ್ಲಿಕೇಶನ್ ಅದಲ್ಲ, this application is not only the application form but it is also going to act like a verification form also. ಅಂದ್ರೆ ಇದು ನಮಗೆ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮೋಡ್ ಒಳಗೆ ಇದು ಆನ್ಲೈನ್ ಅಪ್ಲಿಕೇಶನ್ ಇರ್ತದೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಅದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಈಗ KCET ಅಪ್ಲಿಕೇಶನ್ ನೀವು ಹಾಕ್ಬೇಕಾದ್ರೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ನಿಮ್ದೆಲ್ಲ ಪರ್ಸನಲ್ ಡೀಟೇಲ್ಸ್ ಅಂತ ನೀವು ಹಾಕ್ತೀರಿ. ಆಮೇಲೆ ನೀವು ನಿಮ್ದು SLC ಡೀಟೇಲ್ಸ್ ಹಾಕ್ಬೇಕಾಗಿ ಬರ್ತದೆ. ಸೊ ವೆನ್ ಯು ಆರ್ ಫಿಲ್ಲಿಂಗ್ ದಿಸ್ KCET 2024 ಅಪ್ಲಿಕೇಶನ್ ಅಟ್ ದಟ್ ಟೈಮ್ ಈ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ನಿಮ್ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ಹಾಕಿದ ಕೂಡಲೇ ದ ವೆಬ್ಸೈಟ್ ವಿಲ್ ಡೈರೆಕ್ಟ್ಲಿ ಟೇಕ್ ಆಲ್ ದ ಡೀಟೇಲ್ಸ್ ಆಫ್ ಯುವರ್ 10th ಸ್ಟ್ಯಾಂಡರ್ಡ್ ಫ್ರಮ್ ದ KSEAB ವೆಬ್ಸೈಟ್ ಡೈರೆಕ್ಟ್ಲಿ. ಅಂದ್ರೆ ನಿಮ್ ನೇಮ್, ಕ್ಯಾಂಡಿಡೇಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಎವ್ರಿಥಿಂಗ್, ನಿಮ್ 10th ಸ್ಟ್ಯಾಂಡರ್ಡ್ ರಿಸಲ್ಟ್ ಎಲ್ಲಾನು ಕೂಡ ಡೈರೆಕ್ಟ್ಲಿ KSEA ವೆಬ್ಸೈಟ್ ನಿಂದ ಇದು ಡೈರೆಕ್ಟ್ಲಿ ನಮಗೆ ಆ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೋತದೆ. ದಟ್ಸ್ ವೈ ದಿಸ್ ಇಸ್ ಸೇಡ್ ಟು ಬಿ ಇನ್ ವೆರಿಫಿಕೇಶನ್ ಮೋಡ್. ಸೊ ನೀವು ಏನೇನ್ ರಿಸರ್ವೇಷನ್ಸ್ ಗಳನ್ನ ಕ್ಲೇಮ್ ಮಾಡೋರ್ದಿರಿ, ರೈಟ್? ಏನೇನ್ ರಿಸರ್ವೇಷನ್ಸ್ ಗಳನ್ನ ನೀವು ಕ್ಲೇಮ್ ಮಾಡೋ, ಫಾರ್ ಎಕ್ಸಾಂಪಲ್ ರೂರಲ್ ಕಾಸ್ಟ್ ಸರ್ಟಿಫಿಕೇಟ್, ರೂರಲ್ ಕಾಸ್ಟ್, ಆಮೇಲೆ ಮೀಡಿಯಂ, ಇವು ಏನೇನ್ ನೀವು ರಿಸರ್ವೇಷನ್ಸ್ ಗಳನ್ನ ಕ್ಲೈಮ್ ಮಾಡೋರದಿರಲ್ಲ, ಇವು ಎಲ್ಲಾ ಸರ್ಟಿಫಿಕೇಟ್ಸ್ ಗಳನ್ನು ಕೂಡ ನೀವು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು ಅಪ್ಲಿಕೇಶನ್ಸ್ ಹಾಕೋಂತ ಮುಂಚೆನೆ. ಮೊದಲೆಲ್ಲ ಅವೆಲ್ಲ ನೀವು ಮೊದಲು ಏನ್ ಮಾಡ್ಬೇಕಾಗ್ತೈತ್ರಿ, ಲಾಸ್ಟ್ ಇಯರ್ ವರೆಗೂ ಇವೆಲ್ಲ ಸರ್ಟಿಫಿಕೇಟ್ಸ್ ನನ್ನ ಹತ್ರ ಅದಾವ ಅಂತೇಳಿ ನೀವು ಅಲ್ಲಿ ಟಿಕ್ ಮಾಡ್ಬೇಕಾಗ್ತದೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ದಾಗ ನೀವು ಅದರಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಾಗ್ತೈತ್ರಿ ಒರಿಜಿನಲ್ ಕಾಪೀಸ್ ಗಳನ್ನ. ಬಟ್ ಈಗ ಡೈರೆಕ್ಟ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆ ಡೀಟೇಲ್ಸ್ ಗಳನ್ನ ನೀವು ಅಲ್ಲಿ ಹಾಕಿದ ಕೂಡಲೇ ಅದು ಡೈರೆಕ್ಟ್ಲಿ ವೆರಿಫೈ ಮಾಡ್ಕೊಳ್ತದ್ರಿ, ರೈಟ್? ಆ ರೆಸ್ಪೆಕ್ಟಿವ್ ವೆಬ್ಸೈಟ್ ಗಳಿಂದ ವೆರಿಫೈ ಮಾಡ್ಕೊಳ್ತದೆ. ಸೊ ಫಸ್ಟ್ ಥಿಂಗ್ ವೆರಿ ಕ್ಲಿಯರ್ಲಿ ನೆನ್ಪಿಟ್ಕೊಳ್ರಿ, ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೀವು ಏನೇನ್ ರಿಸರ್ವೇಷನ್ಸ್ ಗಳನ್ನ ಕ್ಲೇಮ್ ಮಾಡೋದಿರಿ, ನಿಮ್ದು ಏನೇನ್ ಸ್ಟಡಿ ಡೀಟೇಲ್ಸ್ ಗಳನ್ನ ನೀವು ಹಾಕ್ಬೇಕಾಗ್ತದೆ, ಅವು ಎಲ್ಲಾ ಮಾರ್ಕ್ಸ್ ಕಾರ್ಡ್ ಮತ್ತು ಅವೆಲ್ಲ ಸರ್ಟಿಫಿಕೇಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಳ್ರಿ ವಿತ್ ಅಪ್ಡೇಟೆಡ್ ಸರ್ಟಿಫಿಕೇಟ್ಸ್. ಅಂದ್ರೆ ಈಗ RD ನಂಬರ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಒಳಗೆ ನೀವು RD ನಂಬರ್ ಪ್ರತಿ ವರ್ಷ ಹುಡುಗರು ಗದ್ದಲ ಭಾಳ ಮಾಡ್ಕೋತಾರ್ರಿ. ಸೊ ಅದನ್ನು ಹೊಸವಾಗಿ ಫ್ರೆಶ್ ತೆಗೆದು ಇಟ್ಕೊಂಡ್ಬಿಡ್ರಿ. ಸೊ ದಟ್ ನೀವು ಅದನ್ನ ಎಂಟರ್ ಮಾಡಿದ ಕೂಡಲೇ ಅದು ಇಮಿಡಿಯೇಟ್ ನಮಗೆ ವೆರಿಫೈ ಮಾಡ್ಕೊತದ್ರಿ, ರೈಟ್? ಸೊ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಗೆ ಏನೂ ಎರರ್ಸ್ ಬರೋದಿಲ್ಲ. ಸೊ ಕೀಪ್ ಆಲ್ ದ ಡಾಕ್ಯುಮೆಂಟ್ಸ್ ಆರ್ ಆಲ್ ದ ರಿಸರ್ವೇಷನ್ ಕ್ಲೇಮ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಅವೆಲ್ಲಾನು ಸರ್ಟಿಫಿಕೇಟ್ಸ್ ಗಳನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಡ್ರಿ. ಸೊ ದಟ್ ಸ್ಟೆಪ್ ಬೈ ಸ್ಟೆಪ್ ಅದು ವೆರಿಫೈ ಮಾಡ್ಕೊಂತ ಹೋಗ್ತದ್ರಿ, ರೈಟ್? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್, ರೈಟ್? ಸೊ ಯು ಹ್ಯಾವ್ ಟು ಕೀಪ್ ಆಲ್ ದೋಸ್ ಥಿಂಗ್ಸ್ ರೆಡಿ ಬಿಫೋರ್ ಗೋಯಿಂಗ್ ಟು ಫಿಲ್ ದ ಆನ್ಲೈನ್ ಅಪ್ಲಿಕೇಶನ್. ಏನ್ ಡಾಕ್ಯುಮೆಂಟ್ಸ್ ಗಳನ್ನ ನೀವು ರೆಡಿ ಇಟ್ಕೋಬೇಕು ಅದನ್ನು ಕೂಡ ನಾನು ಹೇಳ್ತೀನಿ ಫೈನಲಿ. ಸೊ ಈಗ ನೆಕ್ಸ್ಟ್ ನೋಡ್ರಿ, ಕಾಮನ್ ಅಪ್ಲಿಕೇಶನ್ ಫಾರ್ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್, ಇದನ್ನ ನಮ್ಗೆ ಕ್ಲಿಯರ್ ಆಗಿದ್ರಿ. ಸೊ ಈಗ ಏನ್ ನೀವು KE ದವ್ರು ಬಿಡ್ತಾರ KCET ಅಪ್ಲಿಕೇಶನ್, ಈ KCET ಅಪ್ಲಿಕೇಶನ್ 2024 ಇಸ್ ಮ್ಯಾಂಡೇಟರಿ ಫಾರ್ ಆಲ್ ದ ಕೋರ್ಸಸ್. ಎಲ್ಲಾ ಕೋರ್ಸಸ್ ಇದು ಮ್ಯಾಂಡೇಟರಿ ಅದ ರೀ. ನೀವೀಗ ನೋಡ್ರಿ, ಇದು ಒಂದು ಪಾಯಿಂಟ್ ನೆನ್ಪಿಟ್ಕೋರಿ, ನಾವು ಬರೀ ನೀಟ್ ಬರೋರ್ದೇವ್ರಿ, CET ನಾವು ಬರೋರಿಲ್ಲ. ನೀಟ್ ಅಷ್ಟ ನೀವು ಬರೋರಿದ್ರು ಕೂಡ KCET ದ ಅಪ್ಲಿಕೇಶನ್ ಫಾರ್ಮ್ ನೀವು ತುಂಬಲೇಬೇಕು. ಕ್ಲಿಯರ್ ಅದ ರೀ? ಹಂಗಂತೇಳಿ ನೀವು ನೀಟ್ ಅಪ್ಲಿಕೇಶನ್ ತುಂಬಾರದಂತಲ್ಲ. ನೀಟ್ ಅಪ್ಲಿಕೇಶನ್ ನೀವು ನೀಟ್ ಎಕ್ಸಾಮ್ ಬರ್ಲಿಕ್ಕೆ ತುಂಬಲೇಬೇಕು. ಬಟ್ ನೀಟ್ ಮೆಡಿಕಲ್ ಸೀಟ್ಸ್ ಕೌನ್ಸಿಲಿಂಗ್ ಅಟೆಂಡ್ ಆಗ್ಲಿಕ್ಕೆ KCET ಅಪ್ಲಿಕೇಶನ್ ನೀವು ಹಾಕ್ಲೇಬೇಕು. ಸೊ KCET 2024 ಅಪ್ಲಿಕೇಶನ್ ಇಸ್ ಮ್ಯಾಂಡೇಟರಿ ಫಾರ್ ಆಲ್ ದ ಎಕ್ಸಾಮ್ಸ್, ರೈಟ್? ಸೊ ಅದನ್ನ ನೀವು ಅಪ್ಲಿಕೇಶನ್ ಹಾಕ್ಲೇಬೇಕು. ನೋಡ್ರಿ, NTA ನೀಟ್ ಅಪ್ಲಿಕೇಶನ್ ಇಸ್ ಮ್ಯಾಂಡೇಟರಿ ಟು ರೈಟ್ ನೀಟ್ ಎಕ್ಸಾಮ್. ನೀಟ್ ಎಕ್ಸಾಮ್ ಬರೀಬೇಕಾದ್ರೆ NTA ವೆಬ್ಸೈಟ್ ಅಲ್ಲಿ ನೀಟ್ ಆನ್ಲೈನ್ ಅಪ್ಲಿಕೇಶನ್ ನೀವು ಹಾಕ್ಬೇಕು. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗಿದ್ಮೇಲೆ ಐ ವಿಲ್ ಟ್ರೈ ಟು ಅಪ್ಡೇಟ್. ನೆಕ್ಸ್ಟ್ ನೋಡ್ರಿ, KCET ಅಪ್ಲಿಕೇಶನ್ ನೀವು ಮ್ಯಾಂಡೇಟರಿ ಅದ KCET ಎಕ್ಸಾಮ್ ಬರ್ಲಿಕ್ಕೆ. KCET ಎಕ್ಸಾಮ್ ಬರ್ಲಿಕ್ಕೆ ನೀವು KE ಅದವ್ರದ್ದು KCET ಅಪ್ಲಿಕೇಶನ್ ಹಾಕ್ಲೇಬೇಕು. ಸೊ ಟು ರೈಟ್ ನೀಟ್ ಎಕ್ಸಾಮ್ NTA ವೆಬ್ಸೈಟ್ ನ ಅಪ್ಲಿಕೇಶನ್ ಹಾಕ್ಬೇಕು. ಟು ರೈಟ್ KCET ಎಕ್ಸಾಮ್ KE ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು, ರೈಟ್? ಓಕೆ, ನೆಕ್ಸ್ಟ್ ನೋಡ್ರಿ, ಆಫ್ಟರ್ ಗೆಟಿಂಗ್ ನೀಟ್ ರಿಸಲ್ಟ್ ಯು ಶುಡ್ ಎಂಟರ್ ನೀಟ್ ಮಾರ್ಕ್ಸ್ ಅಂಡ್ ರಿಜಿಸ್ಟ್ರೇಷನ್ ನಂಬರ್ ಇನ್ KE ವೆಬ್ಸೈಟ್. ಅಂದ್ರೆ
ನೀಟ್ ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೊಂದು ಹೊಸ ಲಿಂಕ್ ಬಿಡ್ತಾರ್ರಿ ಕೆ ವೆಬ್ಸೈಟ್ ನಲ್ಲಿ. ಅಲ್ಲಿ ನೀವು ನೀಟ್ ರಿಸಲ್ಟ್ ನಿಮ್ಗೆ ಏನ್ ಮಾರ್ಕ್ಸ್ ಬಂದಿರ್ತಾವ ಆ ಮಾರ್ಕ್ಸ್ ಅನ್ನ ಮತ್ತೆ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ನಲ್ಲಿ ಎಂಟರ್ ಮಾಡ್ಬೇಕಾಗ್ತದೆ. ರೈಟ್, ಇದು ಒಂದು ಸ್ಟೆಪ್ ನೀವು ನೆನಪಲ್ಲಿ ಮಾಡ್ಬೇಕು ಆಫ್ಟರ್ ಗೆಟಿಂಗ್ ದ ನೀಟ್ ರಿಸಲ್ಟ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಲೈಡ್. ನೋಡ್ರಿ, ಮ್ಯಾಂಡೇಟರಿ ಥಿಂಗ್ಸ್ ಏನೇನ್ ಮ್ಯಾಂಡೇಟರಿ ಇದನ್ನ ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಈಗ ಆಲ್ರೆಡಿ ಹೇಳಿದೀನಿ ಬಟ್ ವೆರಿ ಇಂಪಾರ್ಟೆಂಟ್, ಮತ್ತೊಮ್ಮೆ ತಿಳ್ಕೊರಿ. KCET ನೋಡ್ರಿ, ಎಂಜಿನಿಯರಿಂಗ್, ಅಗ್ರಿ, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್, ಯೋಗ ಅಂಡ್ ನ್ಯಾಚುರೋಪತಿ ಇಷ್ಟು ಕೋರ್ಸಸ್ಗೆ ನಿಮ್ಗೆ ಅಡ್ಮಿಷನ್ ಬೇಕಾದ್ರೆ ಯು ಹ್ಯಾವ್ ಟು ರೈಟ್ KCET ಎಕ್ಸಾಮ್ ಕಂಪಲ್ಸರಿಲಿ. KCET ಎಕ್ಸಾಮ್ಸ್ ಅನ್ನು ಬರೆದ್ರೆ ಮಾತ್ರ ನೀವು ಈ ಕೋರ್ಸಸ್ ಗಳಿಗೆ ಅಡ್ಮಿಷನ್ ತಗೋಬಹುದು. ಕ್ಲಿಯರ್? ಸೆಕೆಂಡ್ ಥಿಂಗ್, ನೀಟ್ ಎಕ್ಸಾಮ್ ನೀವು ಕಂಪಲ್ಸರಿ ಬರೆದ್ರೆ ಮಾತ್ರ ಮೆಡಿಕಲ್ ಅಂದ್ರೆ MBBS, ಡೆಂಟಲ್, ಆಯುಷ್ ಕೋರ್ಸಸ್ ಗಳಿಗೆ ನೀವು ಅಡ್ಮಿಷನ್ಸ್ ತಗೋಬಹುದು. ರೈಟ್, ಸೊ ಫಾರ್ ದೀಸ್ ಕೋರ್ಸಸ್ ನೀಟ್ ಇಸ್ ಮ್ಯಾಂಡೇಟರಿ. ನೋಡ್ರಿ, ಆಮೇಲೆ ಆರ್ಕಿಟೆಕ್ಚರ್ ನಮ್ಗೆ ನಾಟ ಮ್ಯಾಂಡೇಟರಿ, ಎವ್ರಿ ಇಯರ್ ಇರ್ತದೆ, ವಿ ನೋ ವೆರಿ ವೆಲ್. ಸೊ ದೀಸ್ ಎಕ್ಸಾಮ್ಸ್ ಆರ್ ಮ್ಯಾಂಡೇಟರಿ. ನೀವು ಯಾವ ಕೋರ್ಸ್ಗೆ ಅಡ್ಮಿಷನ್ಸ್ ತಗೊಳ್ಳೋದ್ರಿ ಆ ರೆಸ್ಪೆಕ್ಟಿವ್ ಎಕ್ಸಾಮ್ಸ್ ಗಳನ್ನ ನೀವು ಬರೀಬೇಕು. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡ್ರಿ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಲೈಡ್. ಈಗ ನೋಡ್ರಿ, ಇಲ್ಲಿ ಏನ ಕೋರ್ಸಸ್ ಈಗ ಇನ್ನೋವರೆಗೂ ಹೇಳಿದ್ನಿ, ಅವೆಲ್ಲಾ ಕೋರ್ಸಸ್ ಇಲ್ಲೇ ಮೆನ್ಷನ್ ಮಾಡಿದೀನಿ. ಫಾರ್ ಆಲ್ ದೀಸ್ ಕೋರ್ಸಸ್, ರಿಮೆಂಬರ್ ದಿಸ್ ವೆರಿ ಕ್ಲಿಯರ್ಲಿ, all students aspiring to participate in the above seat allotment process should compulsorily fill the common application. ಅಂದ್ರೆ ಇಷ್ಟು ಕೋರ್ಸಸ್ ಗಳಿಗೆ ನೀವು ಎಕ್ಸಾಮ್ ಬರೆದು ಈ ಕೋರ್ಸಸ್ ಗಳಿಗೆ ನೀವು ಅಡ್ಮಿಷನ್ ತಗೋಬೇಕಾದ್ರೆ ಕೌನ್ಸಿಲಿಂಗ್ ನೀವು ಅಟೆಂಡ್ ಆಗ್ಬೇಕಾಗ್ತದೆ. ಆ ಕೌನ್ಸಿಲಿಂಗ್ ನೀವು ಅಟೆಂಡ್ ಆಗ್ಬೇಕಾದ್ರೆ KCET ಕಾಮನ್ ಅಪ್ಲಿಕೇಶನ್ ಏನದ ಇದನ್ನ ನೀವು ಕಂಪಲ್ಸರಿ ತುಂಬಲೇಬೇಕ್ರಿ. ಯು ಹ್ಯಾವ್ ಟು ಫಿಲ್ ಅಪ್ ದಿಸ್ ಅಪ್ಲಿಕೇಶನ್ ಅಟ್ ಎನಿ ಕಂಡೀಷನ್ಸ್. ಸೊ ರಿಮೆಂಬರ್ ದಿಸ್ ಇಯರ್ ದಿಸ್ ಅಪ್ಲಿಕೇಶನ್ ಇಸ್ ಮ್ಯಾಂಡೇಟರಿ ಫಾರ್ ಎವ್ರಿವನ್. ಓಕೆ, ನೆಕ್ಸ್ಟ್ ನೋಡ್ರಿ, this common application will not be released again or after NATA bar UG NEET results. ಅಂದ್ರೆ ನೀವು ನೀಟ್ ಎಕ್ಸಾಮ್ ಬರೆದ ಮೇಲೆ ತುಂಬ್ತೀನಿ, ನಾಟಾ ಬರೆದ ಮೇಲೆ ತುಂಬ್ತೀನಿ, ನೋ. ಈಗ ಏನ್ ನಮ್ಗೆ ನಾಳೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದ್ರಿ, ಈ ಅಪ್ಲಿಕೇಶನ್ ನೀವು ಈಗಲೇ ತುಂಬಬೇಕು. ಯಾವ್ದೇ ಕೋರ್ಸ್ ನೀವು ಹೋಗ್ರಿ, ಎನಿ ಕೋರ್ಸ್, ಈ ಅಪ್ಲಿಕೇಶನ್ ನೀವು ತುಂಬಲೇಬೇಕು. ರೈಟ್, ಸೊ ದಿಸ್ ಇಸ್ ಮ್ಯಾಂಡೇಟರಿ. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಲೈಡ್ ದೆನ್. ಓಕೆ, ನೆಕ್ಸ್ಟ್ ನೋಡ್ರಿ, ಡೀಟೇಲ್ಸ್ ಆಫ್ ಸಬ್ಜೆಕ್ಟ್ಸ್ ಟು ಅಪಿಯರ್ ಇನ್ CET 2024 ಫಾರ್ ವೇರಿಯಸ್ ಪ್ರೊಫೆಷನಲ್ ಕೋರ್ಸಸ್. ಯಾವ ಕೋರ್ಸಸ್ಗೆ ಯಾವ ಸಬ್ಜೆಕ್ಟ್ಸ್. ರೈಟ್, ಈಗ ನಾವು ಯಾವ ಎಕ್ಸಾಮ್ ಬರೀಬೇಕಾದ್ರೆ ಯಾವ ಸಬ್ಜೆಕ್ಟ್ಸ್ ತಯಾರಿ ಮಾಡ್ಕೋಬೇಕು ನೋಡ್ರಿ. ಇಂಜಿನಿಯರಿಂಗ್ ಮತ್ತೆ ಟೆಕ್ನಿಕಲ್ ಕೋರ್ಸಸ್ಗೆ PCM, ಫಾರ್ಮ್ ಸೈನ್ಸಸ್ ಕೋರ್ಸಸ್, ಅಗ್ರಿಕಲ್ಚರ್, ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಇದಕ್ಕೆ PCMB ಬೇಕು. ಆಮೇಲೆ ವೆಟರ್ನರಿ, ಅನಿಮಲ್ ಹಸ್ಬೆಂಡ್ರಿ, ನ್ಯಾಚುರೋಪತಿ, ಯೋಗ ಸೈನ್ಸ್ ಏನದಾವಲ್ಲ, ನರ್ಸಿಂಗ್ ಇದಕ್ಕೆ PCB ಬೇಕು. ಫಾರ್ಮಸಿಗಳಿಗೆ PCM ಆರ್ PCB ಬೇಕು. ರೈಟ್, ಸೆಕೆಂಡ್ ಇಯರ್ B ಫಾರ್ಮಾ PCM ಆರ್ PCB, ಫಾರ್ಮ್ D PCM ಆರ್ PCB, ನ್ಯಾಚುರೋಪತಿ ಅಂಡ್ ಯೋಗ ಸೈನ್ಸ್ ಇದಕ್ಕೆ PCB ಬೇಕ್ರಿ. ರೈಟ್, ಸೊ ಈ ರೆಸ್ಪೆಕ್ಟಿವ್ ಎಕ್ಸಾಮ್ಸ್ಗೆ ಇವು ಸಬ್ಜೆಕ್ಟ್ಸ್ ನಮ್ಗೆ ಬೇಕು. ಇನ್ ನೀಟ್ಗಂತೂ ನಮ್ಗೆ ಕ್ಯಾಶುವಲಿ ಗೊತ್ತದ್ರಿ PCB ಬೇಕು. ರೈಟ್, ಬಟ್ ಅವ್ರು ಬೋರ್ಡ್ ಎಕ್ಸಾಮ್ದವ್ರು ಕನ್ಸಿಡರ್ ಅಲ್ಲಿ ಮಾಡಂಗಿಲ್ಲ, ಬೋರ್ಡ್ ಎಕ್ಸಾಮ್ ಸ್ಕೋರ್ ಅಲ್ಲಿ ಕನ್ಸಿಡರ್ ಆಗೋದಿಲ್ಲ. KCET ಮಾತ್ರ ಬೋರ್ಡ್ ಎಕ್ಸಾಮ್ ನಿಮ್ಮದು 50% ಸ್ಕೋರ್ ಕನ್ಸಿಡರ್ ಆಗ್ತದೆ. ರೈಟ್, ಸೊ ದೀಸ್ ಆರ್ ದ ಸಬ್ಜೆಕ್ಟ್ಸ್. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್, ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಕ್ಕಿಂತ ಮುಂಚೆ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕ್ರಿ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಮಿಡಿಯೇಟ್ ರೆಡಿ ಮಾಡಿ ಇಟ್ಕೋರಿ. ಸೊ ವಿಲ್ ಗೋ ಆನ್ ಟೆಲಿಂಗ್ ಒನ್ ಬೈ ಒನ್. SLC ಬಾರ್ 10th ಮಾರ್ಕ್ಸ್ ಕಾರ್ಡ್ ಟು ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂಡ್ ಡೇಟ್ ಆಫ್ ಬರ್ತ್. ಆ ಮಾರ್ಕ್ಸ್ ಕಾರ್ಡ್ ಒಳಗೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ, ಡೇಟ್ ಆಫ್ ಬರ್ತ್ ಇರ್ತದ್ರಿ, ಅದನ್ನ ನೀವು ಎಂಟರ್ ಮಾಡ್ಬೇಕಾಗ್ತದೆ. ಸೊ SLC ಮಾರ್ಕ್ಸ್ ಕಾರ್ಡ್ ನೀವು ರೆಡಿ ಮಾಡಿ ಇಟ್ಕೊಳ್ರಿ. ಸೆಕೆಂಡ್ ಥಿಂಗ್, 12th ಬಾರ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್. ಇನ್ ಕೇಸ್ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಇದ್ರೆ ನೀವು ಈ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ನೀವಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. ಆಲ್ ದ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಟು ಎಂಟರ್ RD ನಂಬರ್, ಕಾಸ್ಟ್. ಓಕೆ, ಇವೆಲ್ಲ ಸರ್ಟಿಫಿಕೇಟ್ಸ್ ಗಳನ್ನ ಈಗಲೇ ನೀವು ರೆಡಿ ಮಾಡಿ ಇಟ್ಕೋಬೇಕು, ಯಾಕಂದ್ರೆ ಅದ್ರೊಳಗಿರುವಂತ RD ನಂಬರ್ ನೀವು ಎಂಟರ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್, ಡೀಟೇಲ್ಸ್ ಆಫ್ ಸ್ಟಡಿಡ್ ಇನ್ ಕರ್ನಾಟಕ, ಅಂದ್ರೆ ನಿಮ್ದು ಎಲ್ಲೆಲ್ಲಿ ಎಜುಕೇಶನ್ ಆಗೈತ್ರಿ ಅದ್ರದ್ದು ಎಲ್ಲ ಡೀಟೇಲ್ಸ್ ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ರಿ. ಯಾವ ಸ್ಟ್ಯಾಂಡರ್ಡ್, ಯಾವ ಕ್ಲಾಸ್ ನೀವು ಎಲ್ಲಿ ಕಲ್ತ್ರಿ, ಯಾವ ಸ್ಕೂಲ್ ಒಳಗೆ ಕಲ್ತ್ರಿ, ಅದೆಲ್ಲ ನಿಮಗೆ ಡೀಟೇಲ್ ಆಗಿ ಬೇಕು. ಓಕೆ, ಆಮೇಲೆ ಯಾವ ಇಯರ್ ಕಲ್ತ್ರಿ. ನೆಕ್ಸ್ಟ್ ನೋಡ್ರಿ, ಕ್ಯಾಂಡಿಡೇಟ್ಸ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇನ್ JPG ಫಾರ್ಮೆಟ್. JPG ಫಾರ್ಮೆಟ್ ಒಳಗೆ ನಿಮ್ಮದು ಫೋಟೋಗ್ರಾಫ್ ಇರ್ಬೇಕು. ಆದಷ್ಟು ಫೋಟೋಗ್ರಾಫ್ ನೋಡ್ರಿ, ಕ್ಯಾಪ್ ಆಗಲಿ ಇದಾಗ್ಲಿ ಏನು ಹಾಕೊಳ್ಳದೆ, ಆಸ್ ಮಚ್ ಆಸ್ ಪಾಸಿಬಲ್ ಕೀಪ್ ವೈಟ್ ಬ್ಯಾಕ್ ಗ್ರೌಂಡ್ ಅಂಡ್ ಟೇಕ್ ದ ಫೋಟೋ. ರೈಟ್, ನೆಕ್ಸ್ಟ್, ಸಿಗ್ನೇಚರ್ ಆಫ್, ನೀವು ಸಿಗ್ನೇಚರ್ ಮಾಡಿದ್ರೆ ಸ್ಕ್ಯಾನ್ ಮಾಡಿ ಇಟ್ಕೊಳ್ರಿ, ಫೋಟೋಗ್ರಾಫ್ ಸ್ಕ್ಯಾನ್ ಮಾಡಿ ಇಟ್ಕೊಳ್ರಿ, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಸ್ಕ್ಯಾನ್ ಮಾಡಿ ಇಟ್ಕೊಳ್ರಿ. ಇವಷ್ಟೊತ್ತು ನಾವು ಅಪ್ಲೋಡ್ ಮಾಡಬೇಕಾಗ್ತದೆ. ರೈಟ್, ಸೊ ದೀಸ್ ಆರ್ ದ ಡಾಕ್ಯುಮೆಂಟ್ಸ್ ವಿಚ್ ಯು ಹ್ಯಾವ್ ಟು ಕೀಪ್ ರೆಡಿ ಟು ಫಿಲ್ KCET 2024 ಆನ್ಲೈನ್ ಅಪ್ಲಿಕೇಶನ್. ಕ್ಲಿಯರ್? ಓಕೆ, ದಟ್ಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಇದು ಇಂಪಾರ್ಟೆಂಟ್ ಅಪ್ಡೇಟ್ ಅದ ಫ್ರಮ್ KA, ಸೊ ಯು ಶುಡ್ ಬಿ ನೋಯಿಂಗ್ ದಿಸ್. ಸೊ ಇಷ್ಟು ರೆಡಿ ಮಾಡಿ ಇಟ್ಕೊಳ್ರಿ, ಆಮೇಲೆ ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು. ಸೊ ಪ್ಲೀಸ್ share this video with all your friends who don't know. Right, and thank you so much for watching the channel and supporting the channel. Please keep supporting the channel. Thank you so much.